ಮನೆಯೂಟ ಅಂತ ಜಪ ಮಾಡ್ತಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಮನೆ ಊಟದ ಭಾಗ್ಯನೇ ಸಿಗ್ತಾ ಇಲ್ಲ. ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ಗೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ನೀಡಿದೆ. ಮನೆಯೂಟ ಅಂತ ಬೇಡಿಕೆ ಇಟ್ಟಿದ್ದಂಥವರಿಗೆ ವಾರಕ್ಕೊಂದು ಸಲನಾದ್ರೂ ಮನೆ ಊಟಕ್ಕೆ ಆದೇಶ ಮಾಡಿತ್ತು 57ನೇ ಸೆಷನ್ಸ್ ಕೋರ್ಟ್. ಆದ್ರೆ ವಿಚಾರಣಾಧೀನ ನ್ಯಾಯಾಲಯದ ಆದೇಶದ ಬದಿಗೆ ಸರಿಸಿದ ಹೈಕೋರ್ಟ್ ಇದನ್ನ ಕ್ಯಾನ್ಸಲ್ ಮಾಡಿದೆ. ವೈದ್ಯರ ಸಲಹೆ ಇದ್ರೆ ಮಾತ್ರ ಮನೆ ಊಟಕ್ಕೆ ಅವಕಾಶ ಮಾಡಬಹುದು ಅಂತ ಹೇಳಿರುವಂತದ್ದು ಹೈಕೋರ್ಟ್. ಇನ್ನು ಸಾಮಾನ್ಯರಂತೆ ಕೇಳಿದ್ರೆ ಮನೆ ಊಟಕ್ಕೆ ಅವಕಾಶ ಇರೋದಿಲ್ಲ. ಜೈಲಿನಲ್ಲಿರುವಂತ ಪವಿತ್ರ ಗೌಡಗೆ ಹೈಕೋರ್ಟ್ ಶಾಕ್ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಒಂದು ರೀತಿಯಾಗಿ ಬಿಗ್ ಶಾಕ್. ಜೈಲಿನಲ್ಲಿರುವಂತ ಪವಿತ್ರ ಗೌಡ ಮತ್ತೆ ಆರೋಪಿಗಳ ಏನೇನಿದ್ದಾರೆ, ರೇಣುಕಾಸ್ವಾಮಿ ಕೊಲೆಯನ್ನ ಮಾಡಿರುವಂತ ಆರೋಪಿಗಳಿಗೆ ಈಗ ಬಿಗ್ ಶಾಕ್ ಸಿಕ್ಕಿರುವಂತದ್ದು. ಲಕ್ಷ್ಮಣ್, ನಾಗರಾಜ್ಗೂ ಕೂಡ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಏಟು ಆರೋಪಿ ದರ್ಶನ್ ಕೂಡ ಮನೆ ಊಟ ಅಂತಿದ್ರು. ಅವ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ತಟ್ಟುತ್ತೆ. ಜೈಲಿನಲ್ಲಿ ಎಲ್ಲಾ ಕೈದಿಗಳಿಗೂ ಕೂಡ ಮನೆ ಊಟ ಒದಗಿಸೋಕ್ ಆಗೋದಿಲ್ಲ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆದೇಶವನ್ನ ಮಾಡಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಒಂದ್ಸಲನೂ ಅಲ್ಲ, ವಾರಕ್ಕೊಂದ್ಸಲನೂ ಅಲ್ಲ, ಮನೆ ಊಟ ಏನು ಬರೋದಿಲ್ಲ. ಎಲ್ಲಾ ಕೈದಿಗಳು, ಎಲ್ಲಾ ಆರೋಪಿಗಳು ಯಾವ ರೀತಿಯಾಗಿ ಜೈಲಲ್ಲಿ ಕೊಡುವಂತ ಊಟವನ್ನ ಸೇವಿಸ್ತಾರೋ ನೀವು ಕೂಡ ಅದೇ ರೀತಿಯಾಗಿ ಎಲ್ಲಾ ಕೈದಿಗಳಂತೆ ಜೈಲಿನಲ್ಲಿ ಇರಿ. ಜೈಲಿನಲ್ಲಿ ಏನು ಊಟ ಕೊಡ್ತಾರೋ ಎಲ್ಲಾ ಕೈದಿಗಳಿಗೂ ಕೂಡ ಅದೇ ರೀತಿಯಾಗಿ ಅದೇ ಊಟವನ್ನ ಸೇವಿಸಿ ಅಂತ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಇವರಿಗೆ ಮಾತ್ರ ಮನೆ ಊಟ ತರಿಸ್ಕೊಟ್ಬಿಟ್ಟು ಬೇರೆಯವರಿಗೆ ಜೈಲಿನಲ್ಲಿ ಕೊಡುವಂತ ಊಟವನ್ನೇ ಕೊಡ್ತಾ ಇದ್ರೆ ಹೊರಗಿನ ಜನತೆಗೆ ಅಥವಾ ಬೇರೆ ಯಾರಾದ್ರೂ ಅಧಿಕಾರಿಗಳು ಬಂದು ಏನ್ ನಡೀತಿದೆ ಇಲ್ಲಿ ಅಂತ ನೋಡಿದಾಗ ಹಾಗಿದ್ರೆ ಇವರಿರುವಂತ ಜೈಲಿನಲ್ಲಿ ಊಟದ ವ್ಯವಸ್ಥೆ ಸರಿಯಾಗಿಲ್ವಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಬೇರೆ ಖೈದಿಗಳನ್ನ ಇವರನ್ನೇ ಒಂಥರ ಟ್ರೀಟ್ ಮಾಡಿಕೊಂಡು ಬೇರೆ ಖೈದಿಗಳನ್ನೇ ಒಂಥರ ಟ್ರೀಟ್ ಮಾಡ್ತಿದಾರಾ ಅನ್ನುವಂತ ಅನುಮಾನ ಮೂಡುತ್ತೆ. ಬೇರೆ ಖೈದಿಗಳಿಗೆ ಒಂದ್ ರೀತಿಯಾಗಿ ಜೈಲಿನಲ್ಲಿ ಇಟ್ಕೊಂಡಿರುವಂತವರಿಗೆ ಮೋಸ ಮಾಡಿದ ಹಾಗಾಗುತ್ತೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಮತ್ತೊಮ್ಮೆ ಪವಿತ್ರ ಗೌಡ ಮತ್ತಿತರರಿಗೆ ಶಾಕ್ ನೀಡಿರುವಂತದ್ದು ಹೈಕೋರ್ಟ್. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಪವಿತ್ರ ಗೌಡ ಮನೆ ಊಟ ಏನ್ ಬಯಸ್ತಾ ಇದ್ರು, ಮನೆ ಊಟ ನನಗೆ ಕೊಡಿ ಅಂತ ಹೇಳಿ ಏನು ಬಯಸ್ಕೊಂಡಿದ್ರು. ಮತ್ತೆ ಅದಕ್ಕೆ ತಕ್ಕಂತೆ 57ನೇ ಸೆಷನ್ ನ್ಯಾಯಾಲಯದಲ್ಲಿ ವಾರಕ್ಕೆ ಒಂದು ಬಾರಿ ಮನೆ ಊಟವನ್ನು ಕೊಡಬಹುದು ಅಂತ ಒಂದು ಆದೇಶವನ್ನು ಕೂಡ ಏನ್ ಪಡ್ಕೊಂಡಿದ್ರು. ಆ ವೇಳೆಯಲ್ಲಿ ರಾಜ್ಯ ಸರ್ಕಾರ ಮತ್ತೆ ಅದ್ರ ಬಗ್ಗೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿ ಹೈಕೋರ್ಟ್ಗೆ ಹೋಗಿದ್ದಂಥದ್ದು. ಇದೀಗ ಮನೆ ಊಟಕ್ಕೆ ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್ ಅವರು ಮನೆ ಊಟಕ್ಕೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಅಂದ್ರೆ ಕೈದಿಗಳಿಗೆ ಮನೆ ಊಟ ಕೊಡಬೇಕು ಅಂತ ಹೇಳಿದ್ರೆ ವೈದ್ಯರ ಸಲಹೆ ಇದ್ರೆ ಮಾತ್ರ ಕೊಡಬಹುದು. ವೈದ್ಯರು ಮನೆ ಊಟ ನೀಡಬೇಕು, ಇವರಿಗೆ ವೈದ್ಯಕೀಯ ಸಮಸ್ಯೆಗಳಿದಾವೆ ಅನ್ನುವಂಥದ್ದನ್ನ ಅವರು ಪ್ರಿಸ್ಕ್ರೈಬ್ ಮಾಡಿದ್ರೆ ವಿತ್ ವರದಿಯನ್ನು ಕೊಟ್ರೆ ಆಗ ನೀವು ಪ್ರಿಫರ್ ಮಾಡಬಹುದು. ಅದನ್ನು ಹೊರತುಪಡಿಸಿ ಎಲ್ಲಾ ಕೈದಿಗಳು ಮನೆ ಊಟವನ್ನು ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗಾಗ್ಲೇನೆ ರಾಜ್ಯ ಸರ್ಕಾರ ಅಲ್ಲಿನ ಕೈದಿಗಳಿಗೆ ವಿತ್ ನ್ಯೂಟ್ರಿಷನ್ ಫುಡ್ ದಿನಕ್ಕೆ 120 ರೂಪಾಯಿ ಅಂತೆ, ಒಬ್ಬೊಬ್ಬ ಕೈದಿಗೂ ಕೂಡ 120 ರೂಪಾಯಿ ಅಂತೆ ನ್ಯೂಟ್ರಿಷನ್ ಫುಡ್ ಅನ್ನ ಕೊಡ್ತಾ ಇರುವಂತದ್ದು. ಹಾಗಾಗಿ ಈ ರೀತಿಯಾಗಿ ಆದೇಶಗಳನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಹೇಳಿದಂಥದ್ದು. ಇದೀಗ ಮತ್ತೊಮ್ಮೆ ಹಿನ್ನಡೆಯಾಗಿದೆ ಪವಿತ್ರ ಗೌಡ ಅವರ ಒಂದು ಅರ್ಜಿಗೆ. ಅಂದ್ರೆ ಅವ್ರಿಗಾಗ್ಲೇನೆ ಸಾಕಷ್ಟು ಬಾರಿ ಹಲವು ಮನವಿಗಳನ್ನು ಕೂಡ ಮಾಡ್ಕೊಂಡಿದ್ರು. ಜಾಮೀನಿಗೆ ಮನವಿ ಮಾಡ್ಕೊಂಡಿದ್ರು, ಮನೆ ಊಟಕ್ಕೆ ಮನವಿ ಮಾಡ್ಕೊಂಡಿದ್ರು. ನನಗೆ ಮಗಳಿಗೆ ಏನು ಎಕ್ಸಾಮ್ಸ್ ನಡೀತಾ ಇದೆ, ಎಕ್ಸಾಮ್ನ ಸಂದರ್ಭದಲ್ಲಿ ಮನೆ ಇರಬೇಕು, ಅದಕ್ಕಾದ್ರೂ ಬೇಲ್ ಕೊಡಿ ಅಂತ ಈ ಎಲ್ಲಾ ಅರ್ಜಿಗಳು ಕೂಡ ವಜಾ ಆಗಿದಾವೆ. ಈಗ ಮನೆ ಊಟಕ್ಕೂ ಕೂಡ ಶಾಕ್ ಕೊಟ್ಟಿರುವಂತದ್ದು. ಈಗ ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿಯಲ್ಲಿ ಮನೆ ಊಟ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಈಗಾಗ್ಲೇನೆ ಸಾಮಾನ್ಯ ಕೈದಿಗಳಿಗೆ ಏನು ಊಟ ಕೊಡ್ತಾ ಇದ್ದಾರೆ ಅವ್ರೆಲ್ರೂ ಏನಾದ್ರು ಮನೆ ಊಟಕ್ಕೆ ಕೇಳ್ಕೊಂಡ್ರೆ ಆ ರೀತಿ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಆ ರೀತಿಯ ಒಂದು ನಿಯಮಗಳು ಇರೋದಿಲ್ಲ. ಇದು ಏನು ನ್ಯಾಯಮೂರ್ತಿಗಳು ಸೆಷನ್ಸ್ ಕೋರ್ಟ್ ಆದೇಶ ಮಾಡಿರುವಂತದ್ದನ್ನ ಈ ರೀತಿಯಾಗಿ ವಜಾ ಮಾಡಿದ್ದಾರೆ. ಜೊತೆಗೆ ಈಗ ಡಿಜಿಟಲ್ ಆಗಿ ಜೈಲಿನಲ್ಲಿ ಏನು ಊಟ ಕೊಡ್ತಾರೆ ಅನ್ನೋದನ್ನ ಒಂದು ಡಿಜಿಟಲ್ ಆಗಿ ಡಿಸ್ಪ್ಲೇ ಆಗುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಏನು ಮೆನು ಏನಿದೆ, ಅದರಲ್ಲಿ ನ್ಯೂಟ್ರಿಷನ್ ಫುಡ್ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ರೀತಿಯ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಹೈಕೋರ್ಟ್ನ ಪೀಠ. ಗಾಯತ್ರಿ, ಆಗಿದ್ರೆ ಎಲ್ಲೋ ಒಂದ್ ಕಡೆ ಕೋರ್ಟ್ಗೆ ಇವರು ಮತ್ತೊಮ್ಮೆ ಕೇಳ್ತಾನೆ ಇದ್ದಾರೆ ಮನೆ ಊಟ ಬೇಕು ಅಂತಾಗ ಆಗ ಅನುಮಾನ ಮೂಡುತ್ತೆ. ಏನು ಆಗಿದ್ರೆ ಸರಿಯಾಗಿಲ್ವಾ ಊಟದ ವ್ಯವಸ್ಥೆ ಅನ್ನುವಂತ ಅನುಮಾನ ಬೇರೊಬ್ಬರಿಗೆ ಮೂಡೋದು ಸಹಜ ಅಲ್ವಾ?
ರೀತಿಯಲ್ಲಿ ನನಗೆ ಮನೆ ಊಟ ಅಂದ್ರೆ ಕೈದಿಗಳಿಗೆ ಆರೋಪಿತರು ಏನಿದ್ದಾರೆ, ವಿಚಾರಣಾಧೀನ ಕೈದಿಗಳೇನಿದ್ದಾರೆ, ಅವರಿಗೆ ಮನೆ ಊಟ ಕೊಡಬಾರ್ದು ಅಂತೇಳಿ ಎಲ್ಲೂ ಇಲ್ಲ. ಮನೆ ಊಟ ಕೊಡಬಹುದು. ಮನೆ ಊಟ ಕೊಡಬೇಕು ಅಂತೇಳಿ ಹೇಳಿದ್ರೆ ಅದಕ್ಕೆ ಸರಿಯಾದ ಕಾರಣಗಳನ್ನ ಕೊಡಬೇಕಾಗತ್ತೆ. ಜೈಲಿನಲ್ಲಿ ದೊರಕುತ್ತಿರುವ ಊಟ ಈ ಒಂದು ಆರೋಪಿಗೆ, ಈ ಒಂದು ವಿಚಾರಣಾಧೀನ ಕೈದಿಗೆ ಸೆಟ್ ಆಗ್ತಾ ಇಲ್ಲ ಅನ್ನುವಂತ ಅಷ್ಟೇ ಕಾರಣ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ವೈದ್ಯಕೀಯವಾಗಿ ಪ್ರಿಫರಬಲ್ ಆಗಿರ್ಬೇಕು. ಅಂದ್ರೆ ಯಾವ್ದಾದ್ರು ಕಾಯಿಲೆ ಇರಬೇಕು ಅವರಿಗೆ. ಈ ಒಂದು ಫುಡ್ ಜೈಲಿನಲ್ಲಿ ಎಲ್ರಿಗೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫುಡ್ ಮಾಡೋದಕ್ಕೆ ಆಗೋದಿಲ್ಲ. ಅದು ನಾರ್ಮಲ್ ಎಲ್ರಿಗೂ ಕೂಡ ಒಂದೇ ರೀತಿಯ ಆಹಾರವನ್ನು ತಯಾರು ಮಾಡ್ತಾರೆ. ಹಾಗಾಗಿ ಈ ಒಂದು ವಿಚಾರಣಾಧೀನ ಕೈದಿ ಏನಿದ್ದಾರೆ ಇವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹೀಗಾಗಿ ಇವರು ಪೇಷಂಟ್ ಇದ್ದಾರೆ, ಇವರಿಗೆ ಈ ರೀತಿದ್ದೇ ಫುಡ್ ಕೊಡಬೇಕಾಗಿರೋದ್ರಿಂದ ಮನೆ ಊಟ ಇವರು ತರಿಸ್ಕೋಬಹುದು ಅಂತೇಳಿ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಅಂಥವ್ರಿಗೆ ಕೊಡುವಂಥದಕ್ಕೆ ಅವಕಾಶ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಯಾರು ಎಲ್ಲಾ ಕೈದಿಗಳಿಗೂ ಕೂಡ ಮನೆ ಊಟ ತರಿಸ್ಕೊಳ್ಳುವಂಥದ್ದಕ್ಕೊಂದು ಶಕ್ತಿ ಇರ್ತದೆ. ಅವ್ರಿಗೆ ತರಿಸ್ಕೊಂಡ್ರೆ ಅಲ್ಲಿ ಜೈಲಿನ ಒಂದು ವ್ಯವಸ್ಥೆಯನ್ನ, ಆಡಳಿತ ವ್ಯವಸ್ಥೆಯನ್ನ ನಡೆಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಜೈಲಿನ ಮ್ಯಾನ್ಯಲ್ ಅಲ್ಲಿ ಇರೋದ್ರಿಂದಾಗಿ ಸೊ ಆರೋಪಿಗಳೇನಿದ್ದಾರೆ, ವಿಚಾರಣಾಧೀನ ಕೈದಿಗಳೇನಿದ್ದಾರೆ ಅವರಿಗೆ ಮನೆ ಊಟ ಅವರು ಪಡ್ಕೊಳ್ಬಹುದು. ಅವರು ಅದಕ್ಕೆ ಆದ್ರೆ ಸಕಾರಣಗಳಿರ್ಬೇಕಾಗತ್ತೆ, ವೈದ್ಯಕೀಯ ಕಾರಣಗಳಿರ್ಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಆದೇಶವನ್ನ ಕೊಟ್ಟಿರುವಂಥದ್ದು. ಮತ್ತೆ 57ನೇ ಸೆಷನ್ಸ್ ನ್ಯಾಯಾಲಯ ಏನು ಆದೇಶ ಕೊಟ್ಟಿತ್ತು, ವಾರಕ್ಕೆ ಒಮ್ಮೆ ಒಂದು ಮನೆ ಊಟವನ್ನು ಕೊಡಬಹುದು ಈ ಮೂವರಿಗೆ ಅಂತ ಹೇಳಿ, ಆ ಒಂದು ಪವಿತ್ರ ಗೌಡ ಮತ್ತೆ ಲಕ್ಷ್ಮಣ್ ನಾಗರಾಜ್ಗೆ ಈ ಮೂಲಕ ಅವರಿಗೆ ಮನೋ ಊಟದ ಕನಸಿಗೆ ಏನ್ ಕಾಣ್ತಾ ಇದ್ರು ಅದು ಭಗ್ನ ಆಗಿದೆ, ನಿರಾಸೆ ಆಗಿದೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿವು.